ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳೇ ಮತ್ತು ನಮ್ಮ ಹಿರಿಯರಾದಂಥ ಮಾಜಿ ಶಾಸಕರು ಆದಂಥ ಪುಟ್ಟೇಗೌಡ್ರೆ, ನಮ್ಮ ಯುವ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರೇ, ಗೋಪಾಲ್ ಸ್ವಾಮಿ ಅವರೇ ಮತ್ತು ಪಟೇಲ್ ಶಿವಕುಮಾರ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ನಮ್ಮ ಲಕ್ಷ್ಮಣ ಅವರು ಎಲ್ಲ ಇದ್ದಾರೆ. ಅವರಿಗೂ ನಾವು ನೀವೆಲ್ಲ ಏನು ಆಗಮಿಸಿದ್ರಿ ನಿಮ್ಮೆಲ್ಲರ ಹೆಸರನ್ನು ಹೇಳಕ್ ಹೋದ್ರೆ ಈಗ ಇವರು ಬರ ಪರಿಹಾರ ಬಿಟ್ಟು ಇಲ್ಲಿ ಭಾಷಣ ಮಾಡಕ್ಕಿದ್ದಾರೆ ಅಂತ ಹೇಳಿ ಇನ್ನೊಂದು ಕಾಮೆಂಟ್ ಮಾಡ್ತಾರೆ. ಅದಾಗದ್ ಬೇಡ. ಆದ್ರೂ ನೀವೆಲ್ಲ ಅಭಿಮಾನದಿಂದ ಇಷ್ಟು ಜನ ಸೇರಿ ನಮಗೇನು ಒಂದು ಸ್ವಾಗತವನ್ನು ಕೊಟ್ಟಿದ್ದೀರಿ, ಅದು ನಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಸುದಿನ ಅಂತ ಹೇಳಿ ನಾನು ಭಾವಿಸಿ, ಇವತ್ತು ಪುಟ್ಟೇಗೌಡರು ಹೇಳಿದಂಗೆ ಯಾರು ಏನೇ ಮಾಡ್ಕೊಳ್ಳಿ, ನಾವು ಈ ಜಿಲ್ಲೆಯ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ದ್ವೇಷ ರಾಗಗಳನ್ನು ಮಾಡ್ತು ನಾವು ಮಾಡೋಣ. ಯಾರು ನಮ್ಮನ್ನ ಆ ಸ್ಥಾನಕ್ಕೆ ಯೋಗ್ಯರು ಅಂತಲಾರ ಕರೀಲಿ, ಅಯೋಗ್ಯರು ಅಂತಲಾರ ಕರೀಲಿ, ನಮ್ಗೆ ಚಿಂತಿಲ್ಲ. ನೀವು ಒಪ್ಕೊಂಡಿದ್ದೀರಿ, ನನ್ನನ್ನು MLA ಮಾಡಿದಿರಿ, ಹಾಸನ ಜಿಲ್ಲೆ ಜನ ಒಪ್ಕೊಂಡಿದ್ದೀರಿ, ನೀವು ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಿ. ಆಶೀರ್ವಾದ ಬರದಿಂದ ನಾನು ಆಗಿದ್ದೇನೆ. ನಿಮ್ಮ ಕೀರ್ತಿಯನ್ನು ಉಳಿಸ್ತಕ್ಕಂಥ ನಿಮ್ಮ ಅಭಿಮಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದ ರೀತಿಯಲ್ಲಿ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗ ನಮಗೆ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹೇಳಿದ್ದು, ಹೋಗಿ ಹೊಲದಲ್ಲಿ ನೀವೆಲ್ಲ ಕಾಣಿಸ್ಕೋಬೇಕು, ಇಲ್ಲೇನಾರು ಬೆಂಗಳೂರಿನಲ್ಲಿ ಯಾರೋ ಕಂಡು ನಾನು ಸುಮ್ಕಿರಲ್ಲ ಅಂತ ಹೇಳಿ ನಾನು ಸೇರಿ ಅಂತ ಹೇಳಿ ಅದರಿಂದ ಹೋಗ್ಬೇಕು. ಇದು ಬಹಳ ನಮ್ಮ ಈ ಇದರಲ್ಲಿ ನಾವು ಅದಕ್ಕೆ ಗಮನ ಕೊಡೋಕ್ಕಾಗಿಲ್ಲ. ನಾವು ಈ ಹೆಚ್ಚಿನ ಗಮನ ಕೊಡಬೇಕು. ನಾವು ಹೋಗಿ ಆ ಹೊಲದಲ್ಲಿ ಆ ರೈತನ ಕಷ್ಟವನ್ನು ಕೇಳ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು, ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಅದಕ್ಕೋಸ್ಕರ ಇವತ್ತು ಸಂಭ್ರಮ ಅಲ್ಲ, ಆದ್ರೂ ನೀವೆಲ್ಲ ಇದ್ದೀರಿ. ನಿಮ್ಮ ಅಭಿಮಾನಕ್ಕೆ ನಾವು ಮಾತಾಡಲೇಬೇಕು, ಅದಕ್ಕೋಸ್ಕರ ಮಾತನಾಡಿದ್ದೀವಿ. ಮುಂದೆ ರಾಜಕಾರಣನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗೋಣ. ಈ ಜಿಲ್ಲೆ ಬಹಳ ರಾಜಕಾರಣದಲ್ಲಿ ಬಹಳ ಶ್ರೇಷ್ಠವಾದ ಜಿಲ್ಲೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಭಾರತ ದೇಶಕ್ಕೆ ಗೊತ್ತು. ಅಂತ ಜಿಲ್ಲೆ ಒಳಗೆ ನಾವು ಇವತ್ತು ಲೋಕಸಭಾ ಸದಸ್ಯರು ಎಲ್ಲ ಸೇರಿ, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲ ಸೇರಿ ನಿಮ್ಮ ಗೌರವವನ್ನ, ಹಾಸನ ಜಿಲ್ಲೆಯ ರಾಜಕೀಯದ ಕೀರ್ತಿಯನ್ನು ಹೆಚ್ಚಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ, ಆಶ್ವಾಸನೆಯನ್ನು ನಿಮಗೆ ಕೊಡ್ತಾ, ಮತ್ತೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಹೋರಾಟವನ್ನ ಮಾಡಿ ಈ ಜಿಲ್ಲೆಗೆ ನೆನಗುದಿದ್ದಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜನೆ ತರ್ತಕ್ಕಂಥದ್ದು ಶಕ್ತಿ ಮೀರಿ ನಮ್ಮ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಹೋರಾಟವನ್ನು ಮಾಡಿ ಆ ಜಿಲ್ಲೆಯ ಕೆಲವು ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ನಿಟ್ಟಿನಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಅದನ್ನೆಲ್ಲ ನಾವು ಹೇಳ್ತೇವೆ ಮುಂದಿನ ದಿವಸಗಳಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳಿ, ಈಗ ಯಾರು ಹೆಚ್ಚೊತ್ತಿ ಎಲ್ಲರೂ ಮಾತಾಡಲ್ವಲ್ಲ ಅಂತ ಮಾಡ್ಕೋಬೇಡಿ. ನಮ್ಮ ಜಿಲ್ಲಾ ಆಡಳಿತ ಇವತ್ತು ಸಜ್ಜಾಗಿ ಈ ಪರವೀಕ್ಷಣೆಗೋಸ್ಕರ ಮತ್ತೆ ಆಧಾರಪೂರ್ವಕವಾಗಿ ನಮ್ಮನ್ನು ಅಭಿಮಾನದಿಂದ ಕರೆದಿದ್ದಾರೆ. ಅದೇ ರೀತಿ ಅವರು ಸಹ ಅಭಿಮಾನದಿಂದ ಈ ಜಿಲ್ಲೆಯ ಜನತೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಕ್ಕಂಥದ್ದು ಪ್ರೀತಿ ವಿಶ್ವಾಸವನ್ನು ತೋರಿಸಲಿ. ಆ ರೀತಿ ಜಿಲ್ಲಾ ಆಡಳಿತ ಉತ್ತಮವಾದಂತಹ ಕೆಲಸವನ್ನ ಮಾಡಲಿ ಅಂತ ಹೇಳಿ ಅವ್ರಿಗೂ ನಾನು ಶುಭವನ್ನು ಕೋರ್ತಾ, ಅವರೆಲ್ಲ ಜಿಲ್ಲಾ ಆಡಳಿತ ಒಳ್ಳೆ ಕೆಲಸವನ್ನ ಮಾಡಿ ಇವತ್ತು ರೈತ ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ನಾನು ಮುಂದೆ ಓದ್ತಾ ಹೇಳ್ತೀನಿ, ರೈತನಿಗೆ ಏನು ಸಿಗುತ್ತೆ, ಏನು ತಾತ್ಕಾಲಿಕವಾಗಿ ತಕ್ಷಣ ಏನು ಪರಿಹಾರ ಕೊಡಬಹುದು, ಎಷ್ಟು ಪರಿಹಾರ ಕೊಡಬೇಕು, ಇದೆಲ್ಲ ನಾನು ವಿಧಾನಸಭೆಯಲ್ಲಿ ಮೊದಲೇ ವಿರೋಧ ಪಕ್ಷದಲ್ಲಿದ್ದಲ್ಲೂ ನಾನು ಬಹಳ ಫಸಲ್ ಬಿಮಾ ಯೋಜನೆಯ ಬಗ್ಗೆ, ಇನ್ಸೂರೆನ್ಸ್ ಬಗ್ಗೆ ನಾನು ಬಹಳ ಮಾತನಾಡಿದ್ದೀನಿ. ಅದು ಇವಾಗ ನಮಗೆ ಅನುಷ್ಠಾನ ಕೊಡ್ತಕ್ಕಂಥ ಜವಾಬ್ದಾರಿ ಬಂದಿದೆ. ಅದನ್ನ ಕೂತು ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಸಮಗ್ರವಾಗಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರೆಲ್ಲ ನಾವು ಮಾಡ್ತೇವೆ. ಈ ಜಿಲ್ಲೆಯ ಜನಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ನಿಮಗೆ ಪರಿಹಾರ ಇವತ್ತೇನು ಬೆಳೆ ಪರಿಹಾರ ವಂಚಿತರಾಗಿದ್ದೀರಿ ಅದನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಬೆಳೆ ಪರಿಹಾರ ಇನ್ಸೂರೆನ್ಸ್ ಅನ್ನು ಕೊಡಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ.
ಅದಾದ ಮೇಲೆ NDRF ಗೈಡ್ಲೈನ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ಸಹಾಯಾರ್ಥದಿಂದ ಬರ್ತಕ್ಕಂಥ ಹಣವನ್ನ ನಮ್ಮ ಈ ರಿಪೋರ್ಟ್ ಬಹಳ ಮುಖ್ಯ. ಅದಕ್ಕೋಸ್ಕರನೇ ನಾವು ಹೊಲದಲ್ಲೇ ನಾವೇ ಬರ್ತಾ ಇದ್ವಿ. ಅಧಿಕಾರಿಗಳು ಹೇಳಿದ್ರು ತಂದು ಕೊಟ್ರು ಅಂತ ಹೇಳಿ ಅಲ್ಲೇನೋ ಚರ್ಚೆ ಆಗದ್ ಬೇಡ ಡೆಲ್ಲಿ. ಅದಕ್ಕೋಸ್ಕರ ನಾವೇ ಸ್ವಯಾರ್ಜಿತವಾಗಿ ಫೋಟೋಗಳನ್ನ ತಗೊಂಡು ಕೊಡ್ತಾ ಇದ್ವಿ, ಡಾಕ್ಯುಮೆಂಟ್ಸ್ ಅದನ್ನು ಕೊಟ್ಟು ಅಲ್ಲಿಂದ ಬರ್ತಕ್ಕಂಥ ಹಣವನ್ನು ಅತಿ ಶೀಘ್ರದಲ್ಲಿ ರೈತರಿಗೆ ಕೊಟ್ಟು ಅವರಿಗೆ ಏನು ಪೂರಾ ಅವರ ಇದನ್ನ ತುಂಬಿಕೊಡ್ಲಿಕ್ಕೆ ಆಗದೇ ಇದ್ರು ತಾತ್ಕಾಲಿಕವಾದ್ದು ಮತ್ತು ಒಂದು ಏನು ಮೆಕ್ಕೆಜೋಳದ ನುಸಿ ಬಿಳಿ ಸುಳಿ ರೋಗ ಬಂದಿದೆ, ಅದು ನಮಗೆ ನಿಜವಾಗ್ಲೂ ಒಂದು ಆಘಾತ ತಂದಿದೆ. ಅದರಿಂದ ನಮ್ಮ ಸಂಕಷ್ಟ, ನಾವು ಹೈನುಗಾರಿಕೆಯನ್ನು ನಂಬಿ ಬದುಕಿರ್ತಕ್ಕಂಥವ್ರು, ಹೈನುಗಾರಿಕೆಗೆ ಮೂಲವಾಗಿರ್ತಕ್ಕಂಥ ರೋಗ ಏನಿದೆ ಅದು ನಿವಾರಣೆ ಆಗದೇ ಇದ್ರೆ ನಮ್ಮ ರೈತಾಪಿ ಜನ ಬಹಳ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗ್ತಾರೆ. ಅದನ್ನ ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಅದನ್ನ ಹೋಗಲಾಡಿಸಿ ಮತ್ತು ಅದಕ್ಕೆ ಶಕ್ತಿಯನ್ನು ತುಂಬಿ ರೈತರಿಗೆ ಮತ್ತೆ ಪುನರ್ಜೀವನವನ್ನ ಕೊಡ್ತಕ್ಕಂಥ, ಬೆಳೆಗೆ ಪುನರ್ಜೀವನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಲ್ಪ ದಯಮಾಡಿ ಯಾರು ಅನ್ಯತಾ ಭಾವಿಸೋದು ಬೇಡ. ನಾವು ಹೊಲದ ಮೇಲೆ ಹೋಗ್ತೀವಿ, ಹೊಲದ ಮೇಲೆ ಹೋಗಿ ಅಲ್ಲಿ ರೈತರ ಸಂಕಷ್ಟವನ್ನು ಕೇಳ್ಕೊಂಡು 2-3 ದಿವಸ ಹಾಸನ ಜಿಲ್ಲೆಯನ್ನು ಹೆಂಗಿತ್ತು ಇಲ್ಲೇ ಎಲ್ಲ ಕೆಲಸ ಮಾಡ್ತೀವಿ. ನಾವು ಬೆಂಗಳೂರು ಕಡೆ ಕಡಿಮೆ, ನಾವು ಹಾಸನದಲ್ಲೇ ಇರೋದು ಜಾಸ್ತಿ. ನಾನು ಇನ್ನು ಹಾಸನದಲ್ಲಿ ಇರ್ತೀನಿ, ಹಾಸನದಲ್ಲಿ ವಾರಕ್ಕೆ 2 ದಿವಸ ಸಿಗ್ತೀನಿ. ನೀವೇನು ಯೋಚನೆ ಮಾಡಬೇಕು, ಯಾವ ಕೆಲಸ ಕಾರ್ಯಗಳಿದ್ರು ನಾವು ಮಾಡೋಣ. ಕೆರೆ ಕಬ್ಬಿ ಕೆರೆ ನೀವು ಮಾಡಿರೋದಕ್ಕೆ ಸೈಯಸ್ ಪಟೇಲ್ ಮಾಡಿದ್ರಲ್ಲ, ಅದು ಬಾಲಣ್ಣರೇ ಫೋಟೋ ಬಿಟ್ಟವರಲ್ಲಿ ಬಾಲಣ್ಣಾರ ಮಾಡ್ಲಿ, ಪುಟ್ಟಣ್ಣಾರ ಮಾಡ್ಲಿ, ಮಾಡ್ಲಿ, ನಾನಾರ ಮಾಡ್ಲಿ, ನೀವು ಆಚೆಗೆ ಜನಗಳಿಗೆ ಯತ್ನ ಮಾಡಬೇಕು. ಮುಖ್ಯಮಂತ್ರಿ ಏನ್ ಹೇಳಿದ್ರಪ್ಪ ಸಿದ್ದರಾಮಣ್ಣ, ಯಾರು ತಂದು ಕೊಟ್ಟು ಅರ್ಜಿ ನಾನು ಯಾರಿಗೆ ಅದೆಲ್ಲ ರಾಜಕೀಯ ಬೇಡ, ರಾಜಕೀಯ ಬಿಟ್ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.